ಬೀದಿಗೆ ಒಂದೊಂದು ಹೆಣ, ಕಾಲೇಜಿಗೆ ಹೋದವಳು ವಾಪಸ್ ಮನೆಗೆ ಬರಲ್ಲ. ಯಾರನ್ನ ಪ್ರಶ್ನೆ ಮಾಡೋಣ? ರಾಜಕಾರಣ. ಈಗ ಭ್ರಷ್ಟಾಚಾರ ಅನ್ನೋದು ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಎಲ್ಲಾ ಕಡೆ ಬರೇ ಪೊಲೀಸರು ಅಂತ ಹೇಳೋದಲ್ಲ, ಒಬ್ರು ಹೇಳಿದ್ರು ಪ್ರತಿಯೊಂದು ಇಲಾಖೆಯಲ್ಲಿ ಅಂಗಡಿ ವಿಚಾರಕ್ಕೆ ನಿಮ್ಗೊಂದು ಗಮನಕ್ಕೆ ತರಬೇಕು. ಹಣ್ಣಿಗೆ ಸಾಮಾನ್ಯ ದುಡ್ಡು ಕೊಡಲ್ವಂತೆ ಪೊಲೀಸರು, ಕೆಲವರು ಎಲ್ಲರದ್ದು ತಗೊಳ್ಳಲ್ಲ. ನಾನು ಯಾಕ್ರಿ ದುಡ್ಡು ಇಸ್ಕೊಳ್ಳಲ್ವೇನ್ರಿ ಅಂತ ಹಣ್ಣಿನ ಅಂಗಡಿ ಅವ್ರ ಹತ್ರ ಕೇಳಿದಕ್ಕೆ ಏನಂತಾರೆ, ಎಜುಕೇಟೆಡ್ ಬೆಗ್ಗರ್ಸ್ ಮೇಡಮ್ ಅವರು. ನಾವು ಪ್ರಶ್ನೆ ಮಾಡಿದ್ರೆ ಫುಟ್ಪಾತ್ ಇಂದ ಅಂಗಡಿ ತೆಗಿ ಅಂತಾರೆ, ನಾವ್ ಏನ್ ಮಾಡೋಣ ಮೇಡಮ್ ಅಂತ ಕೇಳ್ತಾರೆ. ಅಂದ್ರೆ ಜನಸಾಮಾನ್ಯರು ಪೊಲೀಸರಿಗೆ ಕರೀತಾ ಇರೋ ಭಾಷೆ ಏನ್ ಹೇಳಿ, ಎಜುಕೇಟೆಡ್ ಬೆಗ್ಗರ್ಸ್ ಅಂತ. ಆ ಹಂತಕ್ಕೆ ಪೊಲೀಸರು ಕೆಲವರು ಇಳ್ದೋಗ್ಬಿಟ್ಟಿದ್ದಾರೆ. ದುಡ್ಡಿಗೆ ಏನ್ ಬೇಕಾದ್ರೂ ಮಾಡ್ತೀನಿ, ಯೂನಿಫಾರ್ಮ್ನೇ ಮಾರಕ್ ರೆಡಿ ಇದ್ದಾರೆ ಕೆಲವರು. ಇಂಥವ್ರ ಹತ್ರ ಹೆಣ್ಮಕ್ಳಿಗೆ ಸೇಫ್ಟಿ ಕೊಡಿ ಅಂದ್ರೆ ಎಲ್ಲಿ ಕೊಡ್ತಾರೆ? ನಮಗೆ ಬಹಳ ಬೇಜಾರಾಗ್ತದೆ, ಮನಸ್ಸಿಗೆ ನೋವಾಗ್ತದೆ ಈಗಿನ ವ್ಯವಸ್ಥೆ ನೋಡಿದ್ರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಬರೀ ನಾವು ರಾಜಕೀಯ ವ್ಯಕ್ತಿಗಳನ್ನ ದ್ವೇಷ ಮಾಡೋದು ಸರಿಯಲ್ಲ, ಅವ್ರನ್ನೇ ದೂಷಿಸು ಸರಿಯದಲ್ಲ. ನಮ್ಮಲ್ಲಿ ಇರ್ತಾರಲ್ಲ ಹಿರಿಯ ಅಧಿಕಾರಿಗಳು ಏನು ಮಾಡ್ತಿರ್ತಾರೆ, ಕಮಿಷನರ್ ಆಗಲಿ, DG ಆಗಲಿ, ಅಡಿಷನಲ್ ಕಮಿಷನರ್ ಆಗಲಿ, DCP ಆಗಲಿ, ಅವ್ರು ಕಂಟ್ರೋಲ್ ಮಾಡ್ಬೇಕ್ರಿ. ಅವರು ಹದ್ದು ಬಸ್ನಲ್ಲಿ ಇಟ್ಕೋಬೇಕು. ಮುಂಚೆ ಎಲ್ಲ ನಿಮ್ಮ ಎಕ್ಸ್‌ಪೀರಿಯನ್ಸ್ ಆಧಾರದಲ್ಲಿ ಶಿಫ್ಟ್ ಆಗ್ತಾ ಇತ್ತು. ಹ್ಯಾಂಗ್ ಬಂದೇವೋ ಗೊತ್ತಿಲ್ಲ, ಇಲ್ಲಿ ತಿಗಾ ಮುಚ್ಚೋಂಗ್ ಕೆಲಸ ಮಾಡೋ ಕಲಿ ಅಂತ ಹೇಳ್ಬೇಕು. ಹೌದು. ನಮ್ಮ ಹತ್ರ ಒಂದು ಲೇಡಿ ಪೇಷಂಟೇ ಬಂದ, ಅವಳು ಸೊಪ್ಪು ಮಾರ್ತಾಳಂತೆ. ದಿವಸ ಒಬ್ರು ಕಲೆಕ್ಷನ್ಗೆ ಬರ್ತಾರೆ. ಸೊ ಅವತ್ತಿನ ದಿವಸ ಅವಳ ಕಲೆಕ್ಷನ್ ಕೊಡಕ್ ಆಗ್ಲಿಲ್ಲ. ಇವತ್ತಿಲ್ಲ ಅಣ್ಣ, ನಾಳೆನಾದ್ರೂ ಕೊಡ್ತೀನಿ. ಆಗ ರಾತ್ರಿ ಮಗಳನ್ನ ಕಳ್ಸು. ಏನ್ ಸರ್ ಇಂಥ ಭಾಷೆಗಳು ನಿಜವಾಗ್ಲೂ ಆಗ್ತಾ ಇದೆ ಸಿಚುಯೇಷನ್. ನಮ್ಮ ಹತ್ರ ಟ್ರೀಟ್ಮೆಂಟ್ ಬಂದಾಗ ಇಲ್ಲಿ ಸಿಸ್ಟಮ್ ಎರರ್ ಇರೋದು. ನಾನು ಆಸ್ ಎನ್ ಇಂಡಿವಿಜುವಲ್ ನಮ್ಗೆ ಅಡ್ರೆಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಭಯ ಇರುತ್ತೆ, ಯಾಕಂದ್ರೆ ನನಗೇನು ಸೇಫ್ಟಿ ಇರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಬಟ್ ಐ ಹ್ಯಾವ್ ಟು ಹೆಲ್ಪ್ ಹರ್. ನಾವು ಸೋಷಿಯಲ್ ಸ್ಟ್ಯಾಂಡ್ ತಗೊಳ್ಳೇಬೇಕು. ಸೊ ಇದಕ್ಕೆ ಯಾವ ವ್ಯವಸ್ಥೆ ಇದೆ, ಹೌ ಡು ಐ ಹೆಲ್ಪ್ ಹರ್? ಆ ಥರ ಒಂದು ಪ್ರಶ್ನೆಗಳು, ಗೊಂದಲಗಳೇ ನಮಗೂ ಬರುತ್ತೆ. ಯಾಕಂದ್ರೆ ವೆನ್ ದರ್ ಇಸ್ ಎ ಹ್ಯೂಜ್ ಸಿಸ್ಟಮ್ ಎರರ್. ಸೇಫ್ಟಿ ಕೇಳೋಕೆ ಹೋಗೋ ಜಾಗವೇ ಸೇಫ್ಟಿ ಆಗಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ. ಮಾಡೋದು ಬೇಡ, ಎಲ್ಲರೂ ಹಂಗಿರೋದಿಲ್ಲ. ತುಂಬಾ ಧರ್ಮದಿಂದ ಇರೋರು ಒಳ್ಳೆ ಅಧಿಕಾರಿಗಳಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ಅವಕಾಶ ಸಿಗುದಿಲ್ಲ, ಎಜುಕೇಟಿವ್ ಲೈನ್ ಸರ್ವ್ ಮಾಡ್ಲಿಕ್ಕೆ ಅವಕಾಶ ಸಿಗುದಿಲ್ಲ. ಯಾರೋ ಒಂದ್ ಸ್ವಲ್ಪ ಜನದಿಂದ ಸಿಸ್ಟಮ್ ಮನೆ ಮಂದಿಗೆಲ್ಲ 4 ಜನ ಇರೋದ್ರಿಂದ ನೋಡಿ, ನಾವೇನು ಪೊಲೀಸರ ಸ್ಕಾಟ್ಲೆಂಡ್ ಬಂದು ಇಳಿಯೋದಿಲ್ಲ, ಎಲ್ಲ ಇದೇ ಸಮಾಜದಿಂದ ಬಂದವರು. ಸಮಾಜದಲ್ಲಿ ಕೆಟ್ಟ ಹುಳಗಳು ಹೆಂಗಿರ್ತವೆ, ನಮ್ಮಲ್ಲಿ 4 ಹುಳ ಬಂದಿರ್ತವೆ. ಅದ್ರ ಅರ್ಥ ಎಲ್ಲ ಇಡೀ ಇಲಾಖೆನೇ ಕೆಟ್ಟಿದೆ ಅಂತಲ್ಲ. ಒಳ್ಳೆ ಆಫೀಸರ್ಸ್ ಇದ್ದಾರೆ, ಆದ್ರೆ ಅವ್ರಿಗೆ ಅವಕಾಶ ಸಿಗುದಿಲ್ಲ. ಅವ್ರಿಗೆ ಅವಕಾಶ ಕೊಟ್ರೆ ಖಂಡಿತ ಸುಧಾರಣೆ ಆಗ್ತದೆ. ಅವ್ರ ಯೋಗ್ಯತೆ ತಕ್ಕಂತೆ ಕೆಲಸ ಕೊಡಬಹುದು. ನಿಜ. ಅವ್ನು ಯಾವ ಕೆಪಾಸಿಟಿ ಇದೆ ನೋಡ್ಕೊಂಡು ಅದನ್ನ ಅವ್ನಿಗೆ ಆ ಕೆಲಸ ವಹಿಸ್ಬೇಕು. ಬಟ್ ಅಂದಾಗ ಅದು ವ್ಯವಸ್ಥೆ ಸರಿ ಆಗ್ತದೆ. ಈ ಜೈಲ್ ಅಂದ್ರೆ ಭಯ ಇಲ್ಲ. ಯಾಕೆಂದ್ರೆ ಒಬ್ಬ ಹುಡುಗ ಬರ್ತಾ ಇದ್ದಾನೆ, ಅವ್ರಪ್ಪ ಒದ್ದಾಡಿ ಕರ್ಕೊಂಡ್ ಬರ್ತಾರೆ ನನ್ನ ಹತ್ರ. ಅವ್ನು ಹೇಳ್ತಾನೆ, ಮೇಡಮ್ ಆಚೆ ಇರಕ್ಕಿಂತ ಜೈಲೇ ವಾಸಿ, ಹೊತ್ತು ಊಟ ಸಿಕ್ಕತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಆರಾಮಾಗಿರ್ತೀನಿ ನಾನು. ಪ್ರೋಟೀನ್ ಫುಡ್ ವಾರಕ್ಕೊಮ್ಮೆ ಇದು ನಾನ್ ವೆಜ್, ಮತ್ತೆ ಕೊಲೆ ಮಾಡ್ತೀನಿ. ವಾರಕ್ಕೊಮ್ಮೆ ನಾನ್ ವೆಜ್, ಜೈಲು ಅಂತ ಹೆಂಗ್ ಕರಿತೀರಿ ಸರ್? ಮತ್ತೆ ಜೈಲು ಅಂತ ಹೆಂಗ್ ಕರಿಯೋಣ ನಾವು? ಅದು 77ರಲ್ಲಿ ಧರ್ಮವೀರ್ ಕಮಿಷನ್ ಮಾಡಿದ್ರು. ಧರ್ಮವೀರ್ ಕಮಿಷನ್ ಮಾಡಿದಾಗ ಆ ಜೈಲಲ್ಲಿ ಇರುವಂತ ಅವರೆಲ್ಲ ಅಂಡರ್ ಟ್ರಯಲು, ಕನ್ವಿಕ್ಟೆಡ್ ಎಲ್ಲರೂ ಅವ್ರಿಗೆ ಮನುಷ್ಯರ ರೀತಿಯಲ್ಲಿ ಬದುಕಲಿ ಅನ್ನೋ ಉದ್ದೇಶದಿಂದ ಅವ್ರು ಏನೋ ದೊಡ್ಡ ಇದು ಇಟ್ಕೊಂಡು ಮಾಡಿದ್ರು, ಸುಧಾರಣೆ ಮಾಡಿದ್ರು. ದೊಡ್ಡ ಕಿಟಕಿ, ವಿಂಡೋ ಗಾಳಿ ಗೀಳಿ ಎಲ್ಲ ಸೂರ್ಯ ಗೀರೆ ಎಲ್ಲ ಬೆಳಕು ಬರಲಿ, ಅವ್ರಿಗೆ ಮಿನಿಮಮ್ ಏನು ರಿಕ್ವೈರ್ಮೆಂಟ್ ಇದೆ, ಬೆಡ್ಡು ಗಿಡ್ಡು ಹಾಸಿಗೆ ದಿಂಬು ಎಲ್ಲ ಕೊಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ರು. ಬಟ್ ಅದ್ರದ್ದು ದುರುಪಯೋಗ ನೋಡಿ. ಒಬ್ಬನಿಗೆ ಎಲ್ಲಿ ಹೇಳ್ತಾನೆ, ಒಬ್ಬ ಏನು ಗ್ಯಾಂಗ್ಸ್ಟಾರ್ ಹೋದರೆ ಅವನು ಚಿಲ್ಲರೆ ಮಾಡೋ ಇರ್ತಾನಲ್ಲ, ಪಟ್ ಮಾಡೋನು, ಚೈನ್ ಸ್ನ್ಯಾಚರು, ಲೇ ಮಗನೇ ನೀನು ಅದನ್ನು ಮಾಡಿದ್ರು ಅಷ್ಟೇ ಶಿಕ್ಷೆ, ಕಳ್ತನ ಮಾಡಿದ್ರು ಅಷ್ಟೇ ಶಿಕ್ಷೆ, ಬಾ ನೀ ದೊಡ್ಡ ಗ್ಯಾಂಗ್ ಮಾಡೋಣ, ಆರ್ಗನೈಸ್ ಮಾಡೋಣ. ಗೋಡೆಗಳಲ್ಲಿ ಬರ್ದಿರ್ತಾರೆ ಏನಂತ, ಮನ ಪರಿವರ್ತನಾ ಕೇಂದ್ರ. ಇಲ್ಲಿ ಪರಿವರ್ತನೆ ಆಗ್ತಾರೆ ಯಾವ ತರ? ಈ ತರ ಚಿಕ್ಕದಿದೆ ದೊಡ್ಡದಾಗ್ತಾ ಇದ್ದಾರೆ, ದೊಡ್ಡ ಸರ್ಕಲ್ ಆಗ್ತದಲ್ಲಿ ಮನ ಪರಿವರ್ತನಾ ಕೇಂದ್ರ. ಅವ್ರು ಸಂಘನೆ ಕಟ್ಕೊಂಡ್ಬಿಡ್ತಾರೆ, ಸಿಂಗಲ್ ಆಗಿ ಹೋಗಿ ಗುಂಪಾಗಿ ಹೊರಗೆ ದೌಡೆ ಮಾಡಕ್ ಕಾಂಟ್ಯಾಕ್ಟ್, ದೊಡ್ಡ ಕಾಂಟ್ಯಾಕ್ಟ್ ಬಳಸ್ಕೊ ಬರ್ತಾ ಇದ್ದಾರೆ ಜೈಲಿಗೆ ಹೋಗುವಂತವ್ರು. ಅಲ್ಲೇ ಕುಂತ ಆಪರೇಟ್ ಮಾಡ್ತಾರೆ. ರ್ಯಾನ್ಸಮ್ ಅಲ್ಲಿ ಕುಂತಂದ್ರೆ ಅವನಿಗೆ ಅದಾನೆ, ಅವನಿಗೆ ಏಯ್ ನಮ್ಮ ಶಿಷ್ಯ ಬರ್ತಾನೆ, ಅವನಿಗೆ ಇಷ್ಟು ಕೊಡು. ಮತ್ತು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಇವ್ರದ್ದು ಒಂದು ನಂಬರ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಈ ಶಾಲೆಗಳಲ್ಲಿ ಟ್ರೂಯೆಂಟ್ಸ್ ಅಂತೀವಿ, ಡಿಲಿಂಕ್ವೆಂಟ್ಸ್ ಅಂತೀವಿ. ಅವರು ಶಾಲೆಗೆ ಹೋಗಲ್ಲ, ಶಾಲೆಗೆ ಹೋಗ್ತೀವಿ ಇನ್ನು ಮನೇಲಿ ಹೇಳಿ ಡಬ್ಬಿನೂ ತಂದಿರ್ತಾರೆ. ಅವರು ಆಚೆ ಕೂತಿರ್ತಾರೆ ಅಥವಾ ಎಲ್ಲೋ ಸಿನಿಮಾ ಹೋಗಿರ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ತಾರೆ. ಅಂಥ ಮಕ್ಕಳನ್ನ ನೀವು ನೋಡಿರ್ತೀರ, ಟ್ರೂಯೆನ್ಸಿ ಅಂತ ನಾವು ಹೇಳ್ತೀವಿ. ಸೊ ಆ ಮಕ್ಕಳನ್ನ ಗ್ರ್ಯಾಬ್ ಮಾಡಿಬಿಡ್ತಾರೆ ಇವರು, ಬಟ್ಟೆ ಕೊಡ್ಸೋದು, ದುಡ್ಡು ಕೊಡೋದು. ಸೊ ಇವ್ರಿಗೆ ಸ್ಕೂಲ್ ಡ್ರಾಪ್ಔಟ್ಸ್ ಪೇರೆಂಟ್ಸ್ ದೇ ಸ್ಟ್ರಗಲ್ ಎ ಲಾಟ್ ಟು ಹ್ಯಾಂಡಲ್ ದೇರ್ ಚಿಲ್ಡ್ರನ್. ಮತ್ತೆ ಇನ್ನೂ ಅಫೆನ್ಸ್ಗಳು ಎಷ್ಟಾಗ್ತವೆ ನಾವು ನೋಡಿದ್ದೇವೆ. ಒಂದು 3 ಕಾರಣಕ್ಕೆ ಹೆಚ್ಚಾಗಿ ಅಫೆನ್ಸ್ಗಳಾಗೋದು. ಒಂದು ಹೆಣ್ಣು, ಮಣ್ಣು, ಇವು 3 ಜೊತೆಗೆ ಆಲ್ಕೋಹಾಲ್, ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ದ ಆಲ್ಕೋಹಾಲ್. ಎಷ್ಟೊಂದು ಮರ್ಡರ್ ಆಗಲಿ, ಡೊಕೈಟಿ ಆಗಲಿ, ರೇಪ್ ಆಗಲಿ, ಸೆರೆ ಕುಡಿದ್ರೆ ಮಾಡಿರ್ತಾರೆ.
99% ಸೆರೆ ಕುಡ್ದಾನೆ ಮಾಡಿರ್ತಾರೆ. ನಮ್ಮ ಸರ್ಕಾರ ಯಾಕೆ ಸೆರೆ ಬಂದ್ ಮಾಡಬಾರ್ದು? ನಿಜ ಇದೆಲ್ಲದ್ರ ಜೊತೆಗೆ ಈಗ ಎರಡನೇ ಕೇಸ್ ನಾವು ನೋಡಿದ್ವಲ್ಲ ಸರ್, ಡಾಕ್ಟರ್ ಕೃತಿಕಾ ರೆಡ್ಡಿ ಅಂತ, ಇದೊಂಥರ ಅಫಿಷಿಯಲ್ ಆಗಿ ಇದು ಹಿಂದೆ ಕ್ರಿಮಿನಲ್ಸ್ ಮಾಡೋರು, ಕ್ರೈಮ್ಗಳು ಮಾಡೋರು, ಅಪರಾಧಗಳು ಮಾಡೋರು, ಅದೊಂದು ಕಮ್ಯುನಿಟಿನೇ ಇರ್ತಿತ್ತು. ಸೆಟಲ್ಮೆಂಟ್ ಅಂತಿದ್ವಿ ನಾವು ಬ್ರಿಟಿಷ್ ಕಾಲಕ್ಕೆ. ಒಂದು ಸೆಟಲ್ಮೆಂಟ್ ಅಂದರೆ ಆ ಏರಿಯಾದಲ್ಲಿ ಒಂದು ಕಂಪೌಂಡ್ ಹಾಕಿ ಅದ್ರ ಒಳಗಡೆ ಇಡ್ತಿದ್ರು ಅವ್ರನ್ನ. ಹೊರಗೆ ಬರುವಂಗಿಲ್ಲ. ಹೊರಗೆ ಬರುವಾಗ ಅಲ್ಲಿ ಪೊಲೀಸ್ ಒಂದು ಗೇಟ್ ಮಾಡಿ ಅದ್ರ ಪರ್ಮಿಷನ್ ತೊಗೊಂಡು ಬರ್ಬೇಕು ಹೊರಗಡೆ ಬರಬೇಕಾದ್ರೆ. ಅಂದರೆ ದೇ ಆರ್ ನ್ಯೂಸೆನ್ಸ್ ಫಾರ್ ದ ಸೊಸೈಟಿ ಅಂತ. ಸಮಾಜದಲ್ಲಿ ಹೊರಗೆ ಬಂದಂದ್ರೆ ಅವ್ನು ಏನಾದರೂ ಮಾಡ್ತಾನೆ, ಏನಾದರೂ ಅಪರಾಧ ಮಾಡ್ತಾನೆ, ಅದಕ್ಕೆ ಅವ್ನಿಗೆ ರಿಸ್ಟ್ರಿಕ್ಷನ್ ಇತ್ತು. ಕ್ಲೀನ್ ಹ್ಯಾಂಡ್ ಆಗಿ ಹೊರಗೆ ಬಂದ್ರು ಅವ್ರನ್ನ ಕಳ್ಳನ್ ತರನೇ ನೋಡ್ತಾ ಇದ್ರು. ಈಗ ಹಾಗಿಲ್ಲ. ಎಲ್ಲ ಎಜುಕೇಟೆಡ್ ಡಾಕ್ಟ್ರು, ಇಂಜಿನಿಯರ್ಸು ಅವರೇ ಕ್ರಿಮಿನಲ್ಸ್ಗಳಾಗಿದ್ದಾರೆ. ಎಜುಕೇಟೆಡ್ ಕ್ರಿಮಿನಲ್ಸ್ ಅಂತ ಕರೀದಾ ಸರ್ ಇದನ್ನ? ಎಜುಕೇಟೆಡ್ ಕ್ರಿಮಿನಲ್ಸ್ ಅಂತ ಕರಿಬೋದಾ ಇವ್ರನ್ನ? ಡಬಲ್ ಗ್ರಾಜುಯೇಟ್ಸ್ ಕ್ರಿಮಿನಲ್ ಅನ್ಬೇಕು ಇವರಿಗೆ, ಬರೀ ಎಜುಕೇಟೆಡ್ ಅಲ್ಲ. ಹಿಂಗಾಗ್ಬಿಟ್ರೆ ವ್ಯವಸ್ಥೆ ಹೆಂಗೆ ಸರ್? ಹೆಣ್ಮಕ್ಳು ಸೇಫ್ಟಿ ಅಂತ ಪ್ರಶ್ನೆ ಬರುತ್ತೆ. ಹೆಣ್ಮಕ್ಳು ಸೇಫ್ಟಿ ಆಗಿ ಎಚ್ಚೆತ್ತುಕೊಳ್ಳಿ. ಯಾರು ಎಚ್ಚೆತ್ಕೋಬೇಕು? ಯಾರು ಹಿರಿಯ ಅಧಿಕಾರಿಗಳು ಎಚ್ಚೆತ್ತಬೇಕು ಮೇಡಮ್. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಯಾಗಬೇಕು. ಪೇರೆಂಟ್ಸ್ ಹೆಣ್ಮಕ್ಳು ಅನ್ನೋಕ್ಕಿಂತ ಡಿಪಾರ್ಟ್ಮೆಂಟ್ ಸರಿಯಾಗಬೇಕು. ಮೊದಲು ಎಫೆಕ್ಟಿವ್ ಆಗಿ ಪೊಲೀಸಿಂಗ್ ಮಾಡಬೇಕು. ನಮ್ದು ಏನು ಬೇಸಿಕ್ ಕೆಲಸ ಇದೆ ಅದಕ್ಕೆ ಕಡೆ ಗಮನ ಕೊಡಬೇಕು. ನಿಜ. ಈ ಚಮಚಗಿರಿ ಮಾಡೋದು, ಬಕೆಟ್ ಹಿಡಿಯೋದು ಇವೆಲ್ಲ ಬಿಟ್ಬಿಡ್ಬೇಕು. ಏನು ಅವಶ್ಯಕತೆ? ಅವ್ನು ಪೋಸ್ಟಿಂಗ್ ಮಾಡಿರ್ತಾನೆ, ಪುಷಟ್ ಏನ್ ಮಾಡಿರೋದಿಲ್ಲ, ದುಡ್ಡು ತಗೊಂಡು ಮಾಡಿರ್ತಾನೆ. ಅವಾಗೆಲ್ಲ ನಿಮ್ಗಳ ಕಾಲದಲ್ಲಿ ಇರ್ತಾ ನಮ್ಮ ಕಡೆ ದುಡ್ಡು ಅಂತಿದ್ದೀವಿ. ಅಲ್ಲ, ಹಬ್ಬ ಬಂದ್ರೆ ಬೇರೆ ಕಡೆ ಪೋಸ್ಟ್ ಮಾಡ್ತೀವಿ. ಅಷ್ಟೇ. ಇನ್ನೇನು ಹೆಂಡತಿ ಮಕ್ಕಳು ಒಂದ್ ಸೂಟ್ ಕೇಸ್ ತಗೊಂಡು ಹೋಗ್ತೀನಿ ಬಿಡು ತೋರಿಸಿ ಸರ್ ಡಿಪಾರ್ಟ್ಮೆಂಟ್ ಅಲ್ಲ ಅಂತವ್ರನ್ನ. ತೀರಾ ಕಡಿಮೆ. ನಾನು ಅವ್ರ ಕಡೆಯಿಂದ ಬಂದೆ, ಇವ್ರ ಕಡೆಯಿಂದ ಬಂದೆ. ನಾನು ಇನ್ನು ಹೆಣ್ಮಕ್ಳು ಸೇಫ್ಟಿ ಕೊಡಿ ಅಂದ್ರೆ ಯಾರನ್ನ ಕೇಳೋಣ ಹಂಗಾದ್ರೆ? ಅಲ್ಲ, ಎಲ್ಲರೂ ರಾಜಕಾರಣಿಗಳ ಕೃಪೆಯಿಂದ ಇರ್ತಾರಂತಲ್ಲ. ಕೆಲವೊಂದು ಬಂಡ ಧೈರ್ಯ ಮಾಡ್ಕೊಂಡು ಇರ್ತವೆ. ಅಂಥವ್ರನ್ನಾದ್ರೂ ಪೊಲೀಸರು ಮೆತ್ತಗೆ ಮಾಡಬೇಕಲ್ಲ, ಅವ್ರನ್ನೂ ಮೆತ್ತಗೆ ಮಾಡೋದಲ್ಲ. ಸರ್ ಈಗ ನಿಮಗೆ ಅದೊಂದು ಕೇಸ್, ನಮಗೂ ಕೂಡ ಇದೊಂದು ಕೇಸ್, ಇದೊಂದು ಆಗ್ತಾ ಇದ್ದಂಗೆ ಮರ್ತೋಗ್ತೀವಿ. ತಂದೆ ತಾಯಿ ಕಣ್ಣೀರು, ಮಗಳನ್ನ ಆ ಹೆಣದ ಪರಿಸ್ಥಿತಿಯಲ್ಲಿ ನೋಡಿರ್ತಾರಲ್ಲ ಸರ್, ಮೈ ತುಂಬಾ ರಕ್ತ, ಇಲ್ಲೆಲ್ಲ ಕೊಯ್ದಿರ್ತಾರೆ. ಏನೋ ಕಂಡಿರಲಿಲ್ಲ ಜೀವನದಲ್ಲಿ ಪಾಪ. ಅದು ಮದುವೆ ಏನೇನೋ ಆಸೆ ಇಟ್ಟಿರ್ತಾರೆ. ಆ ತಂದೆ ತಾಯಿ ಮಾನಸಿಕ ಆರೋಗ್ಯ, ಸಮಾಜದ ಮೇಲೆ ಆಗೋ ಪರಿಣಾಮ ಏನು? ಬೇರೆಯವರು ಅದೇ ಏಜಿನ ಹೆಣ್ಮಕ್ಳನ್ನ ಇಟ್ಕೊಂಡಿರೋರು ಅವನ ಆಚೆನೆ ಬಿಡಲ್ಲ, ಓದಕ್ಕೆ ಕಳ್ಸಲ್ಲ, ಕೆಲ್ಸಕ್ಕೆ ಕಳ್ಸಲ್ಲ. ಅವಾಗ ಹೆದರಿಕೆ ಶುರು ಆಗೋದು. ನಿಜ.